ಚಾನಲ್. ಸೊ ಹೋದ ವ್ಲಾಗ್ ಅನಿಸುತ್ತೆ. ಸೊ ಅದನ್ನು ಮಧ್ಯಾಹ್ನಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ದೆ, ವಿಡಿಯೋ ಮಾಡೋಕ್ಕಾಗಿಲ್ಲ ಅಂತ. ಸೊ ಅದನ್ನು ಇವಾಗ ಸಂಜೆ ನೈಟ್ ರೊಟೀನ್ ಮಾಡೋಣ. ಅದನ್ನು ರೊಟೀನ್ ಅಲ್ಲ, ಜಸ್ಟ್ ಏನು ಮಾಡ್ತಾನೆ, ನಾನೇನು ಕೊಡ್ತೀನಿ ಪಾಪುಗೆ ಅನ್ನೋ ಥರದ್ದು ಮಾಡೋಣ ಅಂತ. ಸೊ ಇಲ್ಲಿಂದ ಏನಾಗುತ್ತೆ ಅಂತ ತೋರಿಸ್ತೀನಿ, ಪಾಪು ಏನು ಮಾಡ್ತಾನೆ ಅಂತ. ಸೊ ಇವಾಗಿಂದನೇ ತೀಟೆ ಜಾಸ್ತಿ ಮಾಡ್ತಾನೆ ನೈಟ್ ಟೈಮ್ ಅವನು. ಆಮೇಲೆ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದು 7 ಗಂಟೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ್ಲಾಗ್ ಮಾತ್ರ. ಇವತ್ತು ಹಾಗೆಯೇ ತುಳಸಿ ಹಬ್ಬ ಮಾಡೋಣ ಅಂದ್ಕೊಂಡ್ವಿ. ಬಟ್ ನಾನು ತುಳಸಿ ಗಿಡನೇ ನೆಟ್ಟಿಲ್ಲ ತುಳಸಿ ಹಬ್ಬ ಮಾಡೋಕ್ಕೆ. ಎಲ್ಲ ಹಬ್ಬನೂ ಮಾಡಬೇಕು ಅನ್ನೋ ಆಸೆ, ಬಟ್ ನಮ್ಮ ಪಾಪು ಬಿಡಲ್ಲ, ಅದಕ್ಕೆ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ವರ್ಷದಿಂದ ಎಲ್ಲ ಹಬ್ಬನೂ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಹಾಗೆಯೇ ಇವತ್ತು ಸಂಜೆ ಒಂದು ಬ್ಯಾಡ್ ನ್ಯೂಸ್ ಅನಿಸುತ್ತೆ. ನ್ಯೂಸ್ ಅಂತ ಏನಲ್ಲ, ಬಟ್ ಬ್ಯಾಡ್, ನನಗಿಷ್ಟ ಆಗ್ತಾನೇ ಇಲ್ಲ ಅದನ್ನು. ಪಾಪು ಏನು ಮಾಡ್ದ ಅಂತಂದರೆ, ಸೊ ಹಿಂಗೆ ಆಟ ಆಡ್ತಿದ್ದ, ನಾನು ಅಲ್ಲಿ ಹಾಲು ಕಾಯಿಸ್ತಾ ಇದ್ದೆ. ನಮ್ಮ ಕಿಚನ್ ಹತ್ರ ಒಂದು ಇದಿದೆ, ವಾಶ್ ಬೇಷನ್ನು, ಅಲ್ಲಿಗೆ ಬಂದು ಹಿಂಗೆ ಹೊಡ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲಿ ಬ್ಲಡ್ ಬಂದುಬಿಟ್ಟಿದೆ, ಇಲ್ಲಿಗೆ ಹೊಡೆದು. ಸದ್ಯ ಕಣ್ಣಿಗೂ ಏನಾಗಿಲ್ಲ, ದೇವರೇ. ಆಮೇಲೆ ಇಲ್ಲೊಂದು ಸ್ವಲ್ಪ ಸ್ಕ್ರ್ಯಾಚ್ ಆಗಿಬಿಟ್ಟಿದೆ, ಹಿಂಗೆ ಬಿದ್ದಿದೆ ಅಲ್ವಾ. ಸೊ ಇಲ್ಲಿ ಏಟಾಗಿಬಿಟ್ಟಿದೆ. ಅವ್ರ ಅಪ್ಪ ಬಂದಮೇಲೆ ಎಷ್ಟು ಬೈಸ್ಕೋತಿರೋ ಅನ್ನೋ ಟೆನ್ಷನ್ನೇ ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲರೂ ಹಂಗೆ ಅನ್ಸುತ್ತೆ, ಎಲ್ಲರ ಅಪ್ಪ ಅಂದ್ರೂ. ಸೊ ಬೈಸ್ಕೊಂಡು, ಏನೇ ಮಕ್ಳಿಗೆ ಏನೇ ಆದರೂ ತಾಯಿಗೆ ಅಲ್ವಾ ಸೊ ಬೈಸ್ಕೊಬೇಕು, ಏನೂ ಮಾಡೋಕ್ಕಾಗಲ್ಲ. ಏನು ಮಾಡ್ತಿದ್ದೆ, ಹೆಂಗೆ ನೋಡ್ಕೋತೀಯ, ಅದೆಲ್ಲ ಕಾಮನ್ನು. ಸೊ ನೋಡೋಣ ಹೆಂಗೆ ಮಾಡ್ತಾನೆ ಅಂತ. ಸೊ ನಾನು ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ, ಚಪಾತಿ ಮಾಡಿ ಟೊಮೊಟೊ ಗೊಜ್ಜು ಮಾಡಬೇಕು ನೈಟ್ ಟೈಮು. ಮಾಡಿ ಫಿನಿಷ್ ಮಾಡೋಣ. ಅವನಿಗೇನಾದರೂ ಇಲ್ಲ ತುಪ್ಪನ ಇಲ್ಲ ಏನಾದರೂ ತಿನ್ನಿಸ್ತೀನಿ, ಏನು ತಿನ್ನಿಸ್ತೀನಿ ಅಂತಲೂ ಕೂಡ ಹೇಳ್ತೀನಿ. ಹಾಗೆಯೇ ಕಂಟಿನ್ಯೂ ವ್ಲಾಗಲ್ಲಿ ಸಿಗೋಣ, ಏನೇನಾಗುತ್ತೆ ಅಂತ ವಿಡಿಯೋ ಮಾಡ್ತೀನಿ. ಮನೆಗೆ ಬರೋದವನು. ದೊಡ್ಡಮ್ಮ ಬಂಗಾರಿ ಇಲ್ಲೇ ಆಯ್ತಾ, ಎಲ್ಲಾಯ್ತು ದೊಡ್ಡಮ್ಮ, ಹಾಯ್ ಮಾಡು, ಹಾಯ್. ಸೊ ಇಲ್ಲಿ ಕಣ್ಣತ್ರ ಗಾಯ ಮಾಡ್ಕೊಂಡಿದ್ದೀನಿ. ಫಸ್ಟ್ ಟೈಮಲ್ಲಿ ನನಗೆ ಕೈ ಕಾಲೇ ಆಡಲ್ಲ, ಈ ಥರ ಎಲ್ಲ ಆಗಿಬಿಟ್ರೆ ಅನ್ನೋದು ಅವನು ಅಂತಲ್ಲ, ಯಾರೇ ಆದ್ರೂ ಅಷ್ಟೇ ಒಂದು ಚೂರಾಯ್ತಾದರೂ ಸಹಿಸೋಕ್ಕಾಗಲ್ಲ. ಇದು ಗೊಂಬೆ ಪಾಪುಗೆ ಏನು ಅರ್ಥ ಆಗುತ್ತೆ. ಸೊ ನಾವೆಲ್ಲ ನಾವೇ ಅರ್ಥ ಮಾಡ್ಕೋಬೇಕು. ಇದನ್ನ ನಮ್ಮ ಯಜಮಾನ್ರ ಡೈಲಾಗ್ ನಮ್ಮ ಯಜಮಾನ್ರು ಹೇಳ್ತಾ ಇರ್ತಾರೆ. ಸೊ ನಿಜ. ದೊಡ್ಡಮ್ಮ ಅವನಿಗೊಂದು ಕುಕ್ಕರ್ ಕೊಟ್ಟು ಕೂರಿಸ್ಬಿಟ್ರೆ ಸಾಕು ಅಲ್ಲಮ್ಮ. ದೊಡ್ಡ ಹಾಯ್ ಮಾಡು, ಹಾಯ್. ಸುಟ್ಟ ಲಡ್ಡು ಕಮಾನ್ ಅವನು ಹೋಗಲ್ಲ ಅಂತ ಓಡು ಓಡು. ಈಗ ತೆಗೆಸ್ಕೊಬಿಟ್ಟ ಕಾಳ ತಿನ್ಸ ಚೆನ್ನಾಗಿದೆ ಲಡ್ಡಮ್ಮ. ಲಡ್ಡು ಮೇಲೆ ಬೇಡ ಬೇಡ. ಹಾಗೆಯೇ ನಮ್ಮ ಲಡ್ಡು ಎಲ್ಲರ ತಟ್ಟೆಲ್ಲೂ ತಿನ್ನಬೇಕಾದ್ರೆ ಹಿಂಗೆ ಎಲ್ಲ ಕೈ ಹಿಚ್ಕಿ ಪಚ್ಕಿ ಅದನ್ನು ನಾವು ತಿನ್ನಬೇಕು. ಸೊ ಹಾಗೆ ಇಲ್ಲಿವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.